ಮೇಜರ್ ಸೈತಾನ್ ಸಿಂಗ್ ಇವರ ಹೆಸರು ಕೇಳಿ ಚೀನಿ ಸೈನಿಕರು ಇವತ್ತಿಗೂ ಭಯ ಪಡ್ತಾರೆ. 1962ರಲ್ಲಿ ದೇಶದ ಪಿಎಂ ಆಗಿದ್ದ ನೆಹರು ಹಿಂದಿ ಚೀನಿ ಬಾಯಿ ಬಾಯಿನ ಮಂತ್ರ ಜಪಿಸ್ತಾ ಇದ್ರು. ಆದ್ರೆ ಚೀನಾ ನಮ್ಮ ದೇಶದ ಒಳಗೆ ನುಗ್ಗಿತ್ತು. ಚೀನಾ ಲದಾಖ್ನ ರೆಜಾನ್ ಲಾ ಮೇಲೆ ದಾಳಿ ಮಾಡಿತ್ತು. ಇಲ್ಲಿ -30 ಡಿಗ್ರಿ ತಾಪಮಾನದಲ್ಲಿ ನಿಂತಿದ್ರು ಮೇಜರ್ ಸೈತಾನ್ ಸಿಂಗ್ ಮತ್ತೆ ಅವರ 13 ಕುಮೌ ರೆಜಿಮೆಂಟ್. ಕೇವಲ 120 ಸೈನಿಕರು ಮತ್ತೆ ಮುಂದೆ ಸಾವಿರಾರು ಚೀನಿ ಸೈನಿಕರು. ಇಂತಹ ಪರಿಸ್ಥಿತಿಯಲ್ಲಿ ಯಾರ್ ಬೇಕಾದ್ರೂ ಹಿಂದೆ ಸರಿತಾ ಇದ್ರು. ಆದ್ರೆ ಮೇಜರ್ ಸೈತಾನ್ ಸಿಂಗ್ ಹಿಂದೆ ಸರಿಯುವವರು ಆಗಿರಲಿಲ್ಲ. ದಾಳಿಗೂ ಮುನ್ನವೇ ಸೈತಾನ್ ಸಿಂಗ್ ಜವಾಬ್ದಾರಿ ತಗೊಂಡ್ರು ಮತ್ತೆ ತಮ್ಮ ಸೈನಿಕರನ್ನ ಹುರಿದುಂಬಿಸಲು ಒಂದು ಗುಂಪಿನಿಂದ ಇನ್ನೊಂದು ಗುಂಪಿನ ಬಳಿ ಹೋಗ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಬಾಂಬ್ ಸ್ಫೋಟಗೊಂಡು ಗಂಭೀರವಾಗಿ ಗಾಯಗೊಂಡಿದ್ರು. ಸೈನಿಕರು ಹಿಂದೆ ಸರಿಯುವಂತೆ ಹೇಳಿದ್ರು. ಆದ್ರೆ ಅವರು ಹೇಳಿದ್ರು, ನಾನು ಇರೋವರೆಗೆ ಯಾರು ಹಿಂದೆ ಸರಿಯಬಾರದು ಅನ್ನುವ ಆದೇಶ ನೀಡಿದ್ರು. ಮತ್ತೆ ಅವರು ಹೋರಾಡ್ತಾ ತನ್ನ ಜೀವ ಬಿಟ್ರು. ಈ ಯುದ್ಧದಲ್ಲಿ ಚೀನಾ ದೇಶದ 1000ಕ್ಕೂ ಹೆಚ್ಚು ಸೈನಿಕರು ಪ್ರಾಣ ಕಳೆದುಕೊಂಡಿದ್ರು. ಇವರ ಅದಮ್ಯ ವೀರ ಪರಾಕ್ರಮಕ್ಕಾಗಿ ಮೇಜರ್ ಸೈತಾನ್ ಸಿಂಗ್ ಅವರಿಗೆ ಪರಮವೀರ ಚಕ್ರ ನೀಡಿ ಸನ್ಮಾನಿಸಲಾಯಿತು. 1962ರ ಸೋಲು ಕೇವಲ ಗುಂಡಿನ ದಾಳಿಯಿಂದ ಆಗಲಿಲ್ಲ, ಬದಲಾಗಿ ರಾಜಕೀಯ ಲಾಭದ ಕಾರಣದಿಂದ, ಸೈನಿಕರಿಗೆ ಸೌಲಭ್ಯ ನೀಡದೇ ಇರೋದ್ರಿಂದ ಮತ್ತೆ ಶತ್ರುಗಳನ್ನು ಹಗುರವಾಗಿ ನೋಡಿರೋದ್ರಿಂದ ಸೋಲಾಯಿತು. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ.